ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಚಿಕ್ಕಮಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಫೆಬ್ರವರಿ 23ರಂದು ಬೆಳಗ್ಗೆ 10 ಗಂಟೆಗೆ ಕುವೆಂಪು ಕಲಾಮಂದಿರದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಕಾರ್ಯಾಗಾರ ನಡೆಯಲಿದ್ದು, ಇದರ ಪೂರ್ವಭಾವಿಯಾಗಿ ಇಂದು ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾ ಅಧ್ಯಕ್ಷರಾದ ಶಿವಾನಂದ ಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಸದಸ್ಯರು ಹಾಗೂ ಇಲಾಖಾ ಅಧಿಕಾರಿಗಳೊಂದಿಗೆ ಸಭೆ ನಡೆಯಿತು. ನಮಗೆ ಅನಿವಾರ್ಯ ಆಗಿದೆ, ಕೆಲಸನೂ ಅವ್ರದೇ ಜಾಸ್ತಿ, ದುಡ್ಡು ಹಂಚೋದು ಅವ್ರದೇ, ಅದ್ರ ದುಡ್ಡೇನು ಬರಲ್ಲ ಅವರಿಗೆ, ದುಡ್ಡು ಹಂಚೋದು ಎಲ್ಲ ಕೆಲಸ ನಡೀತಾ ಇದೆ. ಇರಲಿ, ಏನೋ ದೊಡ್ಡ ಮನಸ್ಸಿಂದ ಅವರೆಲ್ಲ ಮಾಡ್ತಿದ್ದಾರೆ. ಅವರು ಕೂಡ ಚಿಕ್ಕಮಗಳೂರು ತಾಲೂಕಿನಲ್ಲಿರ್ತಕ್ಕಂಥ ಅಂಗನವಾಡಿ ಟೀಚರ್ಸು, ಆಶಾ ಟೀಚರ್ಸು ಮತ್ತು ಫಲಾನುಭವಿಗಳು ಅವ್ರ ಕಡೆಯಿಂದ ಬರತಕ್ಕಂಥ ಫಲಾನುಭವಿಗಳನ್ನ ಮೇಜರಾಗಿ ಅವರು ಯೋಚನೆ ಮಾಡಿದರು. ಇನ್ನು 3ನೇದು 4ನೇದಾಗಿ ನಮ್ಮ ಇಒ ಸಾಹೇಬರು ಲಾಸ್ಟ್ ಟೈಮ್ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದಾಗ ರನ್ನಂತೂ ಅವರು ಸೇರಿ ಕಿಕ್ಕಿಂದ ತುಂಬಿಸಿದ್ರು ತಾಲೂಕಿಗೆ. ಇದು ನಾವು ಜಿಲ್ಲೆ ಆದ್ರಿಂದ ಡಬಲ್ ಇರ್ಬೋದು, ಅವರು ಅಷ್ಟು ಜನನ ತರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಫಲಾನುಭವಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಾಗಾರವನ್ನು ಯಶಸ್ವಿಗೊಳಿಸಿಕೊಡಬೇಕು ಎಂದು ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷರಾದ ಶಿವಾನಂದ ಸ್ವಾಮಿ ತಿಳಿಸಿದರು. ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶ 23ನೇ ತಾರೀಕು ಕುವೆಂಪು ಕಲಾಮಂದಿರದಲ್ಲಿ ಜರುಗಲಿದೆ. ಈ ಸಂಬಂಧಪಟ್ಟಂಗೆ ಈಗಾಗಲೇ ಜಿಲ್ಲೆಯ ಎಲ್ಲ ತಾಲೂಕುಗಳ ಮತ್ತು ಜಿಲ್ಲಾ ಸಮಿತಿ ಅತ್ಯಂತ ಯಶಸ್ವಿಯಾಗಿ ನಡೆಸಬೇಕು ಅನ್ನೋ ಕಾರಣಕ್ಕಾಗಿ ಪೂರ್ವ ತಯಾರಿಯನ್ನು ನಡೆಸ್ತಾ ಇದೆ. ಚಿಕ್ಕಮಗಳೂರು ತಾಲೂಕಿನ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲೇಶ್ ಸ್ವಾಮಿಯವರು ಮತ್ತು ಸಮಿತಿಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ವಿಜಯಕುಮಾರ್ ಅವರ ನೇತೃತ್ವದಲ್ಲಿ ಇಡೀ ತಂಡ ಅಧಿಕಾರಿಗಳು ಮತ್ತು ಗ್ಯಾರಂಟಿ ಯೋಜನೆಯ ಸಮಿತಿಯ ಸದಸ್ಯರುಗಳು ಎಲ್ಲ ಸೇರಿ ಆ ಕಾರ್ಯರೂಪವನ್ನು ಇವತ್ತು ನಡೆಸಿದ್ದಾರೆ. 23ನೇ ತಾರೀಕು ಅತ್ಯಂತ ಯಶಸ್ವಿಯಾಗಿ ಮೆರವಣಿಗೆ, ಕಲಾ ತಂಡಗಳೊಂದಿಗೆ ಮತ್ತು ಫಲಾನುಭವಿಗಳೊಂದಿಗೆ ಸಂವಾದ ಕಾರ್ಯಕ್ರಮ ಮಾಡಬೇಕಾಗ್ತದೆ. ಅದಕ್ಕೆ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ರೇವಣ್ಣರೂ ಸೇರಿದಂತೆ ಶಾಸಕರು, ಮಂತ್ರಿಗಳು ಮತ್ತು ಬೇರೆ ಬೇರೆಯ ಇಲಾಖೆಯ ಅಧಿಕಾರಿಗಳು ಕೂಡ ಆ ಸಮಾವೇಶದಲ್ಲಿ ಭಾಗವಹಿಸ್ತಾರೆ. ಆ ಕಾರ್ಯಕ್ರಮಕ್ಕೆ ಹೆಚ್ಚೆಚ್ಚು ಚಿಕ್ಕಮಗಳೂರು ತಾಲೂಕಿನ ಫಲಾನುಭವಿಗಳು ಬರಬೇಕು, ತಮ್ಮ ಯಶಸ್ವಿ ಕಾರ್ಯಕ್ರಮಕ್ಕೆ ಕೈ ಜೋಡಿಸಬೇಕು ಮತ್ತು ಏನಾದರೂ ತಮ್ಮ ಸಮಸ್ಯೆಗಳಿದ್ರೆ ಅಥವಾ ಆಗ್ತಕ್ಕಂಥ ಸಲಹೆಗಳಿದ್ರೆ, ಕೊಡ್ತಕ್ಕಂಥ ಸಲಹೆಗಳಿದ್ರೆ ಅದನ್ನೂ ಕೂಡ ಆ ಸಂವಾದದಲ್ಲಿ ನಿಮಗೆ ಕೊಡ್ಲಿಕ್ಕೆ ಅವಕಾಶ ಇರ್ತದೆ. ಅದರಿಂದ ಚಿಕ್ಕಮಗಳೂರಿನ ಹೆಚ್ಚು ಫಲಾನುಭವಿಗಳು ಚಿಕ್ಕಮಗಳೂರು ಜಿಲ್ಲಾ ಕೇಂದ್ರದಲ್ಲೇ ನಡೆಯೋದ್ರಿಂದ ನಗರದ ಜನರೂ ಸೇರಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿ ಗ್ಯಾರಂಟಿ ಯೋಜನೆಗಳು ಇಡೀ ದೇಶಕ್ಕೆ ಮಾದರಿಯಾಗಿವೆ. ಇನ್ನಷ್ಟು ದಿನಗಳ ಕಾಲ ಇದು ಮುಂದುವರಿಬೇಕು ಮತ್ತು ಒಳ್ಳೆ ರೀತಿಯಲ್ಲಿ ಮುಂದುವರಿಬೇಕು. ತಮ್ಮೆಲ್ಲರ ಸಲಹೆ ಸಹಕಾರ ಅಗತ್ಯ ಇದೆ. ದಯಮಾಡಿ ಬನ್ನಿ, ಯಶಸ್ವಿಗೊಳಿಸುವ. ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ತಾಲೂಕು ಅಧ್ಯಕ್ಷರಾದ ಮಲ್ಲೇಸ್ವಾಮಿ, ಉಪಾಧ್ಯಕ್ಷರಾದ ಅನ್ಸರ್ ಅಲಿ, ತಾಲೂಕು ಪಂಚಾಯಿತಿ ಇಒ ವಿಜಯಕುಮಾರ್ ಉಪಸ್ಥಿತರಿದ್ದರು.